ನೋಡಿ, ಒಂದು ನಿಯಮ ಇದೆ ಲೋಕದಲ್ಲಿ. ಸ್ನೇಹ ಬೆಳಿಬೇಕಾದರೆ ಸ್ವಭಾವಗಳು ಒಂದೇ ಆಗಬೇಕಂತೆ. ಇಬ್ಬರ ಸ್ವಭಾವ ಒಂದಾದರೆ ಅವರಿಬ್ಬರಿಗೂ ಸ್ನೇಹ ಹುಟ್ಟತ್ತೆ. ಇವನ ಸ್ವಭಾವ ಬೇರೆ, ಇನ್ನೊಬ್ಬ ಸ್ವಭಾವ ಬೇರೆ ಅಂದರೆ ಅವರಿಬ್ಬರಿಗೂ ಸ್ನೇಹ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಇಬ್ಬರ ಸ್ವಭಾವ ಶೀಲ ಸಮಾನ ಶೀಲ ವ್ಯಸನೇಶು ಮೈತ್ರಿ ಅಂತ ಶಾಸ್ತ್ರ ಇರೋದು. ಸಮಾನಶೀಲತೆ, ಅವರಿಬ್ಬರ ಗುಣ ಒಂದೇ ಇರಬೇಕು. ಅವರಿಬ್ಬರ ಸ್ವಭಾವ ಒಂದೇ ಇದ್ದಾಗ ಅವರಿಬ್ಬರಿಗೂ ಬೇಗ ಸ್ನೇಹ ಹುಟ್ಟಿಕೊಳ್ಳುತ್ತೆ. ಈ ಮನುಷ್ಯನಿಗೂ ಇನ್ನೊಬ್ಬ ಮನುಷ್ಯನಿಗೂ ಈ ಮನಸ್ಸಿಗೂ ಸ್ನೇಹ ಹುಟ್ಟತ್ತೆ ಅಂತ ಹೇಳೋಣ ಅಂದರೆ ಅಲ್ಲಿ ಸ್ನೇಹ ಹುಟ್ಟೋದೇ ಇಲ್ಲ. ಯಾಕೆಂದರೆ ನೋಡಿ, ಮನಃಶಬ್ದ ನಪುಂಸಕಲಿಂಗ, ನರ ಅನ್ನುವ ಶಬ್ದ ಪುಲ್ಲಿಂಗ. ಅದರ ಸ್ವಭಾವ ವ್ಯತ್ಯಾಸ ಆಯಿತು, ಬೇರೆಯೇ. ಆದ್ದರಿಂದ ಒಂದೇ ಸ್ವಭಾವ ಇಲ್ಲ. ಆದ್ದರಿಂದ ಅವರಿಬ್ಬರಿಗೂ ಸ್ನೇಹ ಹುಟ್ಟಕ್ಕೆ ಸಾಧ್ಯ ಇಲ್ಲ. ಬೇಡ, ನರರು ಬೇಡ, ನಾರಿಯರಲ್ಲಿ ಈ ಮನಸ್ಸನ್ನು ಕಳಿಸೋಣ ಅಂತಂದರೆ ಅಲ್ಲೂ ಮನಸ್ಸಿರಲಿಕ್ಕೆ, ಸ್ನೇಹ ಬೆಳೆಸಲಿಕ್ಕೆ ಇಚ್ಛೆ ಪಡೋದಿಲ್ಲ. ಯಾಕೆ ಅಂದರೆ ನೋಡಿ, ಮನಃಶಬ್ದ ಅದು ನಪುಂಸಕಲಿಂಗ, ನಾರಿ ಶಬ್ದ ಅದು ಸ್ತ್ರೀಲಿಂಗ. ನೀನು ನಪುಂಸಕ ಅಂತ ಸ್ತ್ರೀಯರು ಆ ಮನಸ್ಸನ್ನು ಹತ್ತಿರವೇ ಸೇರಿಸೋದಿಲ್ವಂತೆ. ಆದ್ದರಿಂದ ಇಬ್ಬರ ಸ್ವಭಾವ ಒಂದಲ್ಲ. ಆದ್ದರಿಂದ ನರಂ ವಾ ನಾರೀಂ ವಾ ಗಮನಂ ಉಭಯತ್ರಾಪಿ ಅನುಚಿತಂ ಜನಸ್ತೋಮೆ ಮಾಗಾಹ. ಆದ್ದರಿಂದ ಜನಗಳ ಮಧ್ಯೆ, ಪ್ರಪಂಚದಲ್ಲಿ ಮನಸ್ಸು ಹರಿಸಬೇಡ. ಪ್ರಪಂಚ ಅದು ಜಡವಾದ ಪ್ರಪಂಚದಲ್ಲಿ ಅದು ಮನಸ್ಸನ್ನು ಹರಿಸಲಿಕ್ಕೂ ಸಾಧ್ಯ ಇಲ್ಲ. ಇನ್ನು ನರನಾರಿಯರಲ್ಲೂ ಮನಸ್ಸನ್ನು ಇಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಈ ಮನಸ್ಸಿಗೆ ಸ್ನೇಹ ಮಾಡಲಿಕ್ಕಿದ್ದ ಈ ಒಂದೇ ಒಂದು ಪದಾರ್ಥ ಯಾವುದು ಪ್ರಪಂಚದಲ್ಲಿ ಅಂತಂದರೆ ಉಭಯತ್ರಾಪ್ಯನುಚಿತಂ ಯತಸ್ತೆ ಕ್ಲೀಬತ್ವಂ ಅಹೋ ಹಾಸ್ಯಜನಕಂ. ಮನುಷ್ಯರಲ್ಲಿ ಈ ಮನಸ್ಸನ್ನು ಕಳಿಸಿಕೊಟ್ರೆ ಇನ್ನೊಬ್ಬರಲ್ಲಿ ಹಾಸ್ಯಾಸ್ಪದವಾಗುತ್ತೆ. ಯಾಕೆ ಅಂತಂದರೆ ಇದರ ಸ್ವಭಾವನೇ ಬೇರೆ, ಮನುಷ್ಯರ ಸ್ವಭಾವನೇ ಬೇರೆ ಇದೆ. ಅವರಿಬ್ಬರಿಗೂ ಮೈತ್ರಿ ಸ್ನೇಹ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಈ ಮನಸ್ಸಿಗೆ ಸ್ನೇಹ ಹುಟ್ಟಬೇಕಾದರೆ ಇನ್ನೊಂದು ಸಮಾನವಾದ ಸ್ವಭಾವವುಳ್ಳಂತಹ ಪದಾರ್ಥ ಇದ್ದರೆ ಅದರಲ್ಲಿ ಈ ಮನಸ್ಸನ್ನು ಕಳಿಸಿಕೊಟ್ಟು ಅಲ್ಲಿ ಸ್ನೇಹ ಹುಟ್ಟಲಿಕ್ಕೆ, ಮೈತ್ರಿ ಹುಟ್ಟಲಿಕ್ಕೆ ಸಾಧ್ಯ ಇದೆ. ಯಾವುದದು ಅಂತಂದರೆ ತ್ವಂ ಅನುಸರಹಿ ಬ್ರಹ್ಮ ಪರಮಂ. ಬ್ರಹ್ಮ ಇದ್ದಾನೆ, ಪರಬ್ರಹ್ಮ ಇದ್ದಾನೆ, ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾದ ಭಗವಂತ ಇದ್ದಾನೆ. ಅವನಲ್ಲಿ ಮಾತ್ರ ಈ ಮನಸ್ಸನ್ನು ಇಟ್ಟರೆ ಅವರಿಬ್ಬರಿಗೂ ಸ್ನೇಹ ಹುಟ್ಟತ್ತಂತೆ. ಮನಸ್ಸು ಅಲ್ಲೇ ಇರುತ್ತೆ, ಬೇರೆ ಎಲ್ಲೂ ಬರೋದಿಲ್ಲ. ಆಗ ಮನಸ್ಸಿನ ಚಂಚಲತೆ ಪರಿಹಾರ ಆಗತ್ತೆ, ಒಂದು ಕಡೆ ನೆಲೆ ನಿಲ್ಲುತ್ತೆ ಮನಸ್ಸು. ಯಾಕೆ ಅಂತಂದರೆ ನೋಡಿ, ಬ್ರಹ್ಮ ಶಬ್ದ ಅದು ನಪುಂಸಕಲಿಂಗ. ವಿಷ್ಣುವನ್ನು ಹೇಳುವ ಬ್ರಹ್ಮ ಶಬ್ದ ಅದು ನಪುಂಸಕಲಿಂಗ. ಚತುರ್ಮುಖ ಬ್ರಹ್ಮನನ್ನು ಹೇಳುವ ಬ್ರಹ್ಮ ಶಬ್ದ ಬ್ರಹ್ಮ ಬ್ರಹ್ಮಾಣವು ಬ್ರಹ್ಮಾಣ ಅದು ಪುಲ್ಲಿಂಗ. ಚತುರ್ಮುಖ ಬ್ರಹ್ಮನನ್ನು ಹೇಳುವ ಬ್ರಹ್ಮ ಶಬ್ದ ಅದು ಪುಲ್ಲಿಂಗ. ಚತುರ್ಮುಖ ಬ್ರಹ್ಮನನ್ನು ಬ್ರಹ್ಮಶಬ್ದ ಹೇಳುತ್ತೆ, ವಿಷ್ಣುವನ್ನು ಬ್ರಹ್ಮಶಬ್ದ ಹೇಳುತ್ತೆ. ಆದರೆ ವಿಷ್ಣುವನ್ನು ಹೇಳುವಾಗ ಬ್ರಹ್ಮ ಬ್ರಹ್ಮಾಣವು ಬ್ರಹ್ಮಾಣ ಆಯಿತಾ, ಇದು ಪುಲ್ಲಿಂಗ. ಬ್ರಹ್ಮ ಬ್ರಹ್ಮಣಿ ಬ್ರಹ್ಮಾಣಿ ಇದು ನಪುಂಸಕಲಿಂಗ. ಇದು ವಿಷ್ಣು ಶಬ್ದವು ಅಂದರೆ ಬ್ರಹ್ಮಶಬ್ದ ವಿಷ್ಣುವನ್ನು ಹೇಳುವಾಗ ನಪುಂಸಕಲಿಂಗವೇ. ಆದ್ದರಿಂದ ಮನಃಶಬ್ದವು ಕೂಡ ನಪುಂಸಕಲಿಂಗ. ಆದ್ದರಿಂದ ಇದು ಎರಡರ ಸ್ವಭಾವ ಒಂದೇ, ಆದ್ದರಿಂದಾಗಿ ಅಲ್ಲಿ ಮೈತ್ರಿ ಹುಟ್ಟತ್ತೆ. ಆದ್ದರಿಂದ ತ್ವಂ ಅನುಸರಹಿ ಬ್ರಹ್ಮ ಪರಮಂ. ಆದ್ದರಿಂದ ಪರಮಂ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾದ ಆ ಭಗವಂತನಲ್ಲಿ ಮನಸ್ಸನ್ನಿಟ್ಟರೆ ಅದು ಹಿಂದೆ ಬರಲಿಕ್ಕೆ ಇಚ್ಛೆ ಪಡೋದಿಲ್ಲ. ಸದಾ ಪರಮಾತ್ಮನಲ್ಲೇ ಮನಸ್ಸು ಆಸಕ್ತವಾಗಿರುತ್ತಂತೆ. ಯಾಕೆಂದರೆ ಅದು ಪೂರ್ಣವಾದ ವಸ್ತು. ಮನಸ್ಸಿಗೆ ಅದು ಅಪರಿಪೂರ್ಣವಾದ ವಸ್ತುವನ್ನು ಕೊಟ್ಟರೆ ಚಂಚಲತೆ ಉಂಟಾಗತ್ತೆ, ಮತ್ತೆ ಆ ಮನಸ್ಸು ಹಿಂಜರಿರುತ್ತೆ, ಮತ್ತೆ ಹಿಂದೆ ಬರುತ್ತೆ. ಅಯ್ಯೋ ಇದು ಪೂರ್ಣ ಅಲ್ಲ ಅಂತ ಇನ್ನೊಂದು ವಸ್ತುವನ್ನು ಹುಡುಕಿಕೊಂಡು ಹೋಗುತ್ತೆ. ಅದರ ಹತ್ತಿರ ಹೋದಾಗ ಅದು ಕೂಡ ಪೂರ್ಣ ಅಲ್ಲ ಅಂತ ಬಿಡುತ್ತೆ. ಯಾಕೆಂದರೆ ಪ್ರಪಂಚದಲ್ಲಿ ಎಲ್ಲವೂ ಅಪರಿಪೂರ್ಣವೇ. ಪೂರ್ಣವಾದ ವಸ್ತು ಅಂತ ಒಂದಿದ್ದರೆ ಅದು ಭಗವಂತ ಮಾತ್ರ. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಅಂತ ಉಪನಿಷತ್ತು ಆ ಗುಣಪರಿಪೂರ್ಣನಾದ ಆನಂದ ಪರಿಪೂರ್ಣನಾದ ಜ್ಞಾನ ಪರಿಪೂರ್ಣನಾದ ಭಗವಂತನನ್ನು ಪೂರ್ಣ ಅಂತ ಕರೆದಿದೆ. ಹಾಗಾಗಿ ಪರಿಪೂರ್ಣನಾದ ಭಗವಂತನಲ್ಲಿ ಮಾತ್ರ ಈ ಮನಸ್ಸಿದ್ದರೆ ಅದರಲ್ಲಿದ್ದ ಚಂಚಲತೆ ಅನ್ನುವ ದೋಷ ಪರಿಹಾರ ಆಗತ್ತೆ ಅನ್ನೋ ಉಪಾಯವನ್ನು ಆ ಕವಿ ಬಹಳ ಚೆನ್ನಾಗಿ ತಿಳಿಸಿಕೊಟ್ಟಿದ್ದಾನೆ. ಆ ದೃಷ್ಟಿಯಲ್ಲಿ ನಾವು ಏನು ಮಾಡಬೇಕು ಅಂತಂದರೆ ಮನಸ್ಸನ್ನು ಸದಾ ಮನಸ್ಸಿನಲ್ಲಿ ಬ್ರಹ್ಮನ ಜಿಜ್ಞಾಸೆಯನ್ನು ಮಾಡ್ತಾ ಇರಬೇಕು. ಅಥಾತೋ ಬ್ರಹ್ಮ ಜಿಜ್ಞಾಸ, ನಿರಂತರ ಬ್ರಹ್ಮನ ವಿಚಾರ ಅದು ಮನಸ್ಸಿನಲ್ಲಿ ಮಾಡ್ತಾ ಇದ್ದರೆ ಅದು ಪೂರ್ಣವಾದ ವಸ್ತು. ಆದ್ದರಿಂದಾಗಿ ನಾವು ಇನ್ನೊಂದು ಕಡೆ ಮನಸ್ಸನ್ನು ಹರಿಬಿಡಲಿಕ್ಕೆ ನಾವು ಪ್ರಯತ್ನ ಮಾಡೋದಿಲ್ಲ. ಎಷ್ಟು
ಎಷ್ಟು ವಿಚಾರ ಮಾಡಿದರೂ ಮನಸ್ಸು ಭಗವಂತನ ಗುಣಗಳನ್ನು ಹೇಳಿ ಮುಗಿಸಲಿಕ್ಕೆ ಆಗುವುದಿಲ್ಲ. ಸದಾ ಅವನನ್ನು ಚಿಂತನೆ ಮಾಡ್ತಾ ಇರುತ್ತೆ. ಅಂತಹ ಪೂರ್ಣವಾದ ವಸ್ತು ಅಂದರೆ ಭಗವಂತ. ಆದ್ದರಿಂದ ಮನಸ್ಸನ್ನು ಯಾವಾಗಲೂ ದೇವರಲ್ಲಿ ಇಡಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು ಅಂತ. ಇದು ಮನಸ್ಸನ್ನು ಗೆಲ್ಲುವ ಮಾರ್ಗ ಒಂದಾದರೆ, ಇನ್ನೊಂದು ಮಾರ್ಗವನ್ನು ಕೂಡ ಶಾಸ್ತ್ರದಲ್ಲಿ ತಿಳಿಸಿದ್ದಾರೆ. ಏನದು ಅಂತಂದರೆ, ಮನಸ್ಸಿಗೆ ಸಾತ್ವಿಕವಾದ ಆಹಾರವನ್ನು ಕೊಟ್ಟು ಮನಸ್ಸನ್ನು ಗೆಲ್ಲಬೇಕಂತೆ. ಆದ್ದರಿಂದಲೇ ಕೃಷ್ಣ ಭಗವದ್ಗೀತೆಯಲ್ಲಿ ರಾಜಸ ತಾಮಸ ಆಹಾರಗಳನ್ನು ನಾವು ಸ್ವೀಕಾರ ಮಾಡಬಾರ್ದು ಅಂತ ಸ್ಪಷ್ಟವಾಗಿ ಭಗವಂತ ಹೇಳ್ತಾನೆ. ತಾಮಸ ಆಹಾರವನ್ನು ಸ್ವೀಕಾರ ಮಾಡಿದರೆ ನಮ್ಮ ಶರೀರದಲ್ಲಿದ್ದ ರಕ್ತ, ಅಲ್ಲಿದ್ದ ಮನಸ್ಸು ಎಲ್ಲ ಕೆಟ್ಟು ಹೋಗುತ್ತೆ, ಅಶುದ್ಧವಾದ ಮನಸ್ಸಾಗತ್ತೆ. ಯಾವಾಗ ಮನಸ್ಸು ಅಶುದ್ಧವಾಗ್ತದೋ ಆಗ ಪರಮಶುದ್ಧನಾದ ಭಗವಂತನನ್ನು ಕಾಣಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದಕ್ಕೆ ಏನು ಮಾಡಬೇಕು ನೀವು ಅಂತಂದರೆ, ಮನಸ್ಸನ್ನು ನಿಗ್ರಹ ಮಾಡಿರಿ, ಮನಸ್ಸನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳ್ರಿ ಎಂಬುದಾಗಿ ಹೇಳ್ತಾರೆ. ಅದಕ್ಕೆ ಇನ್ನೊಂದು ಕಾರಣ ಅಂತಂದರೆ, ಅದೇ ಮನೋನಿಗ್ರಹವನ್ನು ನಾವು ಮಾಡಬೇಕಾದರೆ ಆಹಾರವೇ ಮನಸ್ಸಿಗೆ ಕಾರಣ ಅಂತ ಹೇಳಿದ್ದಾರೆ. ಸಾತ್ವಿಕ ಆಹಾರವನ್ನು ಸ್ವೀಕಾರ ಮಾಡ್ತಾ ಹೋಗಬೇಕು ನಾವು. ತಾಮಸ ಆಹಾರವನ್ನು ಎಂದೂ ಕೂಡ ಸ್ವೀಕಾರ ಮಾಡಬಾರ್ದು. ಯಾವುದು ಸಾತ್ವಿಕ ಆಹಾರ? ಸಾಮಾನ್ಯವಾಗಿ ಹೇಳೋದಾದರೆ, ಯಾವುದು ಭಗವಂತನಿಗೆ ಅರ್ಪಿತವಾಗಿದೆಯೋ, ಯಾವುದನ್ನು ಭಗವಂತನಿಗೆ ಅರ್ಪಣೆ ಮಾಡ್ತೀವೋ ಅದು ಸಾತ್ವಿಕವಾದ ಆಹಾರ. ಭಗವಂತ ಯಾವುದನ್ನು ಸ್ವೀಕರಿಸ್ತಾನೋ ಅದು ಸಾತ್ವಿಕ ಆಹಾರ. ನಾವು ಉಣ್ಣುವ ಆಹಾರವನ್ನು ಭಗವಂತನ ಮುಂದೆ ಇಟ್ಟು ಕೃಷ್ಣಾರ್ಪಣ ಅಂತ ಹೇಳಿ ಭಗವಂತನಿಗೆ ಅರ್ಪಿಸಿ ನಾವು ಅದನ್ನು ಸ್ವೀಕಾರ ಮಾಡೋದರಿಂದ ಅದರಲ್ಲಿದ್ದ ದೋಷಗಳನ್ನು ಭಗವಂತ ಪರಿಹಾರ ಮಾಡ್ತಾನಂತೆ. ಯಾಕೆ ಅಂದರೆ, ಪ್ರತಿಮೆಯಲ್ಲಿದ್ದ ಭಗವಂತನಿಗೆ ನಾವು ಉಣ್ಣುವ ಅನ್ನವನ್ನು ಇಟ್ಟು ತೋರಿಸಿದರೆ ದೃಷ್ಟ್ವೈವ, ಭಗವಂತ ಕಣ್ಣಿನ ಮೂಲಕ ನೋಡ್ತಾನಂತೆ. ಪರಮಾತ್ಮ ಪದಾರ್ಥವನ್ನು ಕಾಣ್ತಾನೆ ಪ್ರತಿಮೆಯಲ್ಲಿದ್ದ ಭಗವಂತ. ಯಾವಾಗ ಅವನ ಅನುಗ್ರಹ ದೃಷ್ಟಿ ಆ ಪದಾರ್ಥದ ಮೇಲೆ ಬೀಳ್ತದೋ ಅದು ಸಾತ್ವಿಕ ಆಹಾರ ಆಗತ್ತೆ. ಅದರಲ್ಲಿದ್ದ ದೋಷ ಎಲ್ಲ ಪರಿಹಾರ ಆಗತ್ತೆ. ಆದ್ದರಿಂದ ಶಾಸ್ತ್ರದಲ್ಲಿ ಇದು ಸಾತ್ವಿಕ ಆಹಾರ, ಇದು ತಾಮಸ ಆಹಾರ ಅಂತ ನಿರ್ಣಯ ಮಾಡಿದ್ದಾರೆ. ಅಂತಹ ಭಗವಂತನಿಗೆ ನಿವೇದಿತವಾದ ಶುದ್ಧವಾದ ಆಹಾರವನ್ನೇ ನಾವು ಸ್ವೀಕಾರ ಮಾಡಬೇಕು ಅಂತ ನೋಡಿ. ಶ್ರೀಮದ್ ಆಚಾರ್ಯರು ವೇದ ಮಂತ್ರ ಹೇಳಿದ್ದಕ್ಕೆ ಪೂರಕವಾಗಿ ಒಂದು ಅಪೂರ್ವ ವಿಷಯವನ್ನು ಆಚಾರ್ಯರು ಹೇಳ್ತಾರೆ. ವೇದಗಳು ಹೇಳ್ತದೆ, ಅನ್ನಮಸಿತಂ ತ್ರೇಧಾ ವಿಧೀಯತೆ. ನಾವೇನು ಅನ್ನವನ್ನು ಉಣ್ತೇವೆ, ಆಹಾರವನ್ನು ಸ್ವೀಕಾರ ಮಾಡ್ತೇವೆ, ಅದು 3 ವಿಧವಾಗಿ ನಮ್ಮ ದೇಹದಲ್ಲಿ ಪರಿಣಾಮವಾಗ್ತದೆ ಅಂತ ಹೇಳ್ತಾರೆ. ಒಂದು ಆಹಾರದ ಭಾಗ ಅದು ಮಾಂಸಗತವಾಗಿ ಪರಿಣಾಮ ಆಗತ್ತೆ, ಇನ್ನೊಂದು ಭಾಗ ಅದು ರಕ್ತವಾಗಿ ಪರಿಣಾಮ ಆಗತ್ತೆ, ಇನ್ನೊಂದು ಬೇಡವಾದ ಕಲ್ಮಶವಾಗಿ ಹೊರಗೆ ಹೋಗ್ತದೆ ಎಂಬುದಾಗಿ ವೇದಗಳು ಸ್ಪಷ್ಟವಾಗಿ ಅನ್ನಮಸಿತಂ ತ್ರೇಧಾ ವಿಧೀಯತೆ ಅಂತ ಹೇಳ್ತಾ ಇವೆ. ಆದರೆ ಇದು ದೇಹ ಮಾಂಸಗತವಾಯಿತು, ಮನಸ್ಸಿಗೆ ಹೋಯಿತು, ಮತ್ತು ಮಲವಾಗಿ ಹೋಯಿತು. ಮನಸ್ಸಿಗೆ ಏನು ಪರಿಣಾಮ ಆಗಲಿಲ್ವಲ್ಲ ಆಹಾರ, ನೀವು ಹೇಗೆ ಮನಸ್ಸಿಗೆ ಆಹಾರ ಪರಿಣಾಮ ಆಗತ್ತೆ ಅಂತ ಹೇಳ್ತೀರಿ ಅಂದರೆ, ಅದಕ್ಕೆ ಆಚಾರ್ಯರು ಹೇಳ್ತಾರೆ, ಯತ್ ಸೂಕ್ಷ್ಮಂ ತನ್ಮನಃ ಅಂತ ಆಚಾರ್ಯರು ಹೇಳ್ತಾರೆ. ಆಹಾರದ ಸೂಕ್ಷ್ಮ ಭಾಗ ಏನಿದೆ, ಸ್ಥೂಲ ಭಾಗವೆಲ್ಲ ರಕ್ತ ಮಾಂಸವಾಗಿ ಪರಿಣಾಮ ಹೊಂದಿದರೆ, ಆಹಾರದ ಸೂಕ್ಷ್ಮ ಭಾಗ ಏನಿದೆ ಅದು ತನ್ಮನಃ, ಅದು ಮನಸ್ಸಿಗೆ ಹೋಗುತ್ತೆ, ಮನಸ್ಸಾಗಿ ಪರಿಣಾಮ ಆಗತ್ತೆ ಅಂತ ಹೇಳಿದ್ದಾರೆ. ಆದ್ದರಿಂದಲೇ ನೋಡಿ ಎಷ್ಟು ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ ಅಂದರೆ, ಯಾರು ಆಹಾರವನ್ನು ತಯಾರು ಮಾಡ್ತಾರೆ, ಅಡುಗೆಯನ್ನು ಮಾಡ್ತಾರೆ, ಅವರ ಮನಸ್ಸು ಶುದ್ಧವಾಗಿರಬೇಕಂತೆ. ಅವರು ಬೈತಾ ಅಥವಾ ಏನೋ ಮನಸ್ಸಲ್ಲಿ ಜಗಳ ಆಡ್ತಾ ಆಹಾರವನ್ನು ತಯಾರು ಮಾಡಿದ್ರೆ ಅದನ್ನು ನಾವು ಉಂಡ್ರೆ ನಮಗೂ ಕೂಡ ಅದೇ ಬುದ್ಧಿ ಬಂದುಬಿಡುತ್ತೆ, ನಮ್ಮ ಮನಸ್ಸು ಕೂಡ ಜಗಳವಾಡ್ತಾ ಇರುತ್ತೆ. ಹಾಗಾಗಿ ಶುದ್ಧವಾದ ಮನಸ್ಸಿನಿಂದ ಅಡುಗೆಯನ್ನು ಮಾಡಬೇಕು, ಆಹಾರವನ್ನು ತಯಾರಿಸಬೇಕು, ಪರಮಶುದ್ಧನಾದ ಭಗವಂತನಿಗೆ ಅದನ್ನು ನಿವೇದನೆ ಮಾಡಬೇಕು ಅಂತ ಹೀಗೆ ಶಾಸ್ತ್ರಗಳು ವಿಧಾನ ಮಾಡಿವೆ. ಮನಸ್ಸಿಗೆ ಆಹಾರದ ಸೂಕ್ಷ್ಮ ಭಾಗ ಹೋಗಿ ಮುಟ್ಟೋದ್ರಿಂದ, ಸಾತ್ವಿಕ ಆಹಾರವನ್ನು ಸ್ವೀಕಾರ ಮಾಡೋದರಿಂದ ನಮ್ಮ ಮನಸ್ಸು ಕೂಡ ಸಾತ್ವಿಕವಾದ ಮನಸ್ಸಾಗಿ ಆ ಮೂಲಕ ಅದರಲ್ಲಿದ್ದ ಚಂಚಲತೆ ಅನ್ನುವ ದೋಷವನ್ನು ನಾವು ಪರಿಹಾರ ಮಾಡಿಕೊಳ್ಳಿಕ್ಕಾಗತ್ತೆ. ಆಹಾರವೂ ಕೂಡ ಮನಸ್ಸನ್ನು ನಿಗ್ರಹ ಮಾಡಲಿಕ್ಕೆ ಒಂದು ಕಾರಣವಾಗಿದೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಮತ್ತೊಂದು ವಿಷಯವನ್ನು ಬಹಳ ಚೆನ್ನಾಗಿ ಹೇಳ್ತಾರೆ. ಇಂದ್ರಿಯವನ್ನು ಗೆಲ್ಲಲಿಕ್ಕೆ ಇನ್ನೊಂದು ಉಪಾಯ ಇದೆ ನೋಡಿ. ಬೇರೆ ಇಂದ್ರಿಯಗಳನ್ನು ಗೆಲ್ಲೋದು ಸುಲಭ, ಪಂಚಕರ್ಮೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು, ಒಟ್ಟು 10 ಇಂದ್ರಿಯಗಳು, 11ನೇ ಇಂದ್ರಿಯ ಮನಸ್ಸು.
ಈ ಎಲ್ಲ ಇಂದ್ರಿಯಗಳನ್ನು 10 ಇಂದ್ರಿಯಗಳನ್ನು ಸುಲಭವಾಗಿ ಗೆಲ್ಲಬಹುದು. ಏನು ಅಂದರೆ ನೋಡಿ, ಆಹಾರ ಕೊಡದೆ ಕಣ್ಣು ಕಿವಿ ಮೂಗು ಇತ್ಯಾದಿಗಳನ್ನು ಗೆಲ್ಲಕ್ಕಾಗತ್ತೆ. ಉಪವಾಸ ಹಾಕಿ ಈ ಇಂದ್ರಿಯಗಳನ್ನು ನಾವು ಗೆಲ್ಲಬಹುದು, ಕೈಕಾಲುಗಳನ್ನು. ಆದರೆ ಮನಸ್ಸಿಗೆ ಆಹಾರ ಕೊಡದೆ ನಾವು ಮನಸ್ಸನ್ನು ಗೆಲ್ಲಕ್ಕಾಗೋದಿಲ್ಲ. ಯಾವುದಾದ್ರೂ ಒಂದು ಆಹಾರ ಕೊಡಲೇಬೇಕು ಮನಸ್ಸಿಗೆ. ಕೇವಲ ಮನಸ್ಸು ಇರಲಿಕ್ಕೆ ಸಾಧ್ಯ ಇಲ್ಲ, ಇನ್ನೊಂದರ ಜೊತೆಗೇ ಮನಸ್ಸಿರಬೇಕು. ಬೇರೆ ಇಂದ್ರಿಯಗಳಿಗೆ ಹಾಗಿಲ್ಲ. ನೋಡಿ, ಒಂದು ದಿವಸ ಪೂರ್ಣ ಏಕಾದಶಿ ಉಪವಾಸ ಮಾಡಲಿ, ಬಹಳ ದೂರ ನಡೆದು ಹೋಗೋಣ ಬಾ ಅಂತ ಕರೆದರೆ ಅವನು ಬರೋದಿಲ್ಲ. ಯಾಕೆ? ನನ್ನ ಕೈಕಾಲು ನೋವುತ್ತೆ, ಇವತ್ತು ಆಹಾರ ಇಲ್ಲ, ಉಪವಾಸ ಬೇಡ ಅಂತಾನೆ. ಯಾವುದನ್ನು ನೋಡಬಾರ್ದು ಅದನ್ನು ಗಂಟೆಗಟ್ಟಲೆ ಕೂತು ನೋಡಲಿಕ್ಕೆ ಬಾ ಅಂತ ಕರೆದರೆ ಅವನು ಹೇಳ್ತಾನೆ, ಉಪವಾಸ ಇವತ್ತು, ಅಯ್ಯೋ ನೋಡಲಿಕ್ಕೆ ಆಗೋದಿಲ್ಲ ನನಗೆ ಅಂತ ಹೇಳ್ತಾನೆ. ಹೀಗೆ ಯಾವ ಕೆಲಸವನ್ನು ಇಂದ್ರಿಯಗಳು ಮಾಡಲಿಕ್ಕೆ ಇಚ್ಛೆ ಪಡೋದಿಲ್ಲ. ಆಹಾರವನ್ನು ಕೊಡದೆ ಉಪವಾಸ ಹಾಕಿದರೆ ಇಂದ್ರಿಯಗಳಿಗೆ. ಆದರೆ ಮನಸ್ಸಿಗೆ ಮಾತ್ರ ಆಹಾರ ಕೊಡದೇ ಇದ್ದರೆ ಅದು ದುರ್ಬಲ ಆಗೋದಿಲ್ಲ, ಅದು ಇನ್ನೂ ಬಲ ಹೆಚ್ಚುತ್ತೆ. ಆ ಬೇರೆ ಇಂದ್ರಿಯಗಳಿಗೆ ಉಪವಾಸ ಹಾಕಿ ಆಹಾರ ಕೊಡದೆ ಇಂದ್ರಿಯಗಳನ್ನು ಗೆಲ್ಲಬೇಕು, 10 ಇಂದ್ರಿಯಗಳನ್ನು. ಆದರೆ ಮನಸ್ಸೊಂದನ್ನು ಮಾತ್ರ ಆಹಾರ ಕೊಟ್ಟು ಗೆಲ್ಲಬೇಕು ಅನ್ನುವುದನ್ನು ಶಾಸ್ತ್ರಗಳು ಹೇಳುತ್ತೆ. ಹಾಗಾದರೆ ಮನಸ್ಸಿಗೆ ಕೊಡುವ ಆಹಾರ ಯಾವುದು? 2 ಇಂದ್ರಿಯಗಳನ್ನು ಗೆಲ್ಲೋದು ಬಹಳ ಕಷ್ಟ ಅಂತೆ. ಒಂದು ಮನಸ್ಸು, ಇನ್ನೊಂದು ನಾಲಿಗೆ. ಕೃಷ್ಣ ಭಗವದ್ಗೀತೆಯಲ್ಲಿ ಅದನ್ನು ಹೇಳ್ತಾನೆ, ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ ಅಂತ. ಆ ನಾಲಿಗೆ ಉಪವಾಸ ಹಾಕಿದಷ್ಟು ನಾಲಿಗೆಗೆ ನಾಳೆಯ ಚಿಂತೆಯೇ ಜಾಸ್ತಿ. ಏಕಾದಶಿ ಎಂದು ದ್ವಾದಶಿಯ ಚಿಂತೆ ಅಂತ ಹೇಳಿದ ಹಾಗೆ ಉಪವಾಸ ಮಾಡಿದಷ್ಟು ನಾಲಿಗೆಗೆ ಇನ್ನೂ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಆದ್ದರಿಂದ ಉಪವಾಸ ಹಾಕಿ ಈ ಇಂದ್ರಿಯವನ್ನು ಗೆಲ್ಲಕ್ಕೆ ಬರೋದಿಲ್ಲ, ಆಹಾರವನ್ನು ಕೊಟ್ಟು ಗೆಲ್ಲಬೇಕು. ಹಾಗಾದರೆ ನಾಲಿಗೆ ರಸನೇಂದ್ರಿಯ ಮತ್ತು ಮನಸ್ಸಿಗೆ ಕೊಡುವ ಆಹಾರ ಯಾವುದು ಅಂತ ಕೇಳಿದರೆ ದಾಸರೇ ಹೇಳ್ತಾರೆ, ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ ಅಂತ. ನೋಡಿ, ನಾಲಿಗೆಗೆ ಕೊಡುವ ಆಹಾರ ಭಗವಂತನ ನಾಮಸ್ಮರಣೆ. ನಿರಂತರ ಭಗವಂತನ ನಾಮಸ್ಮರಣೆಯ ಮೂಲಕ ನಾವು ನಾಲಿಗೆಗೆ ರಸನೇಂದ್ರಿಯಕ್ಕೆ ಆಹಾರವನ್ನು ಕೊಟ್ಟು ಏನನ್ನೂ ಕೂಡ ನಾವು ಮಾತನಾಡದೆ, ಅಲೌಕಿಕ ವಿಷಯಗಳನ್ನು ಮಾತನಾಡದೆ ಸದಾ ನಾಲಿಗೆಯ ಮೂಲಕ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಇರಬೇಕು. ಇದೇ ನಾಲಿಗೆಯನ್ನು ಗೆಲ್ಲಲಿಕ್ಕೆ ಉಪಾಯ ಭಗವಂತನ ನಾಮಸ್ಮರಣೆ ಅಂತ ಹೇಳಿದ್ದಾರೆ. ಅದನ್ನೇ ಭಾಗವತದಲ್ಲಿ ಶುಕಾಚಾರ್ಯರು ಎಲ್ಲ ಭಾಗವತ ಉಪದೇಶ ಮಾಡಿ ಕೊನೆಯಲ್ಲಿ ಪರೀಕ್ಷಿತ ರಾಜರಿಗೆ ಹೇಳಿದ್ದೇನು ಅಂದರೆ ಇದೇ, ನಾಮ ಸಂಕೀರ್ತನಂ ಯಸ್ಯ ಸರ್ವಪಾಪ ಪ್ರಣಾಶನಂ ಪ್ರಣಾಮೋ ದುಃಖ ಶಮನಃ ತನ್ನಮಾಮಿ ಹರಿಂ ಪರಂ. ನಾಮ ಸಂಕೀರ್ತನಂ ಯಸ್ಯ ಸರ್ವ ಪಾಪ ಪ್ರಣಾಶನಂ, ಎಲ್ಲ ಪಾಪಗಳನ್ನು ಕಳೆಯುವ ಸಾಮರ್ಥ್ಯವುಳ್ಳಂತಹ ಭಗವಂತನ ನಾಮಕೀರ್ತನೆಯನ್ನು, ಸಂಕೀರ್ತನೆಯನ್ನು ನಿರಂತರ ನೀನು ಮಾಡು ಎಂಬುದಾಗಿ ಶುಕಾಚಾರ್ಯರು ಉಪದೇಶ ಮಾಡಿದ್ದಾರೆ. ಆ ನಾಮ ಸಂಕೀರ್ತನೆಗೆ ಎಷ್ಟು ಮಹತ್ವ ಇದೆ ಅನ್ನುವುದನ್ನು ಭಾಗವತ ಉಲ್ಲೇಖ ಮಾಡುತ್ತದೆ. ಅಲ್ಲಿ ಕೇವಲ ಕೀರ್ತನೆ ಅಂತ ಹೇಳಿದೆ, ಸಂಕೀರ್ತನೆ ಅಂತ ಹೇಳಿದೆ. ಆ ಉಪಸರ್ಗಕ್ಕೆ ವ್ಯಾಖ್ಯಾನ ಮಾಡ್ತಾರೆ. ಸಂಕೀರ್ತನೆ ಅಂತಂದರೆ ಭಕ್ತಿ ಅನುಸಂಧಾನಪೂರ್ವಕವಾದ ಭಗವಂತನ ನಾಮಸ್ಮರಣೆ, ಇದನ್ನು ಸಂಕೀರ್ತನೆ ಅಂತ ಕರೆದಿದ್ದಾರೆ. ಸಮ್ಯಕ್ ಕೀರ್ತನೆ. ಕೀರ್ತನೆ ಅಂದರೆ ಬರೀ ವಾಗ್ವ್ಯಾಪಾರ, ಯಾವುದೂ ಕೀರ್ತನೆ ಆಗ್ಬೋದು, ತ್ಯಾಗರಾಜ ಕೀರ್ತನೆಯೂ ಆಗ್ಬೋದು. ಆದರೆ ಭಗವಂತನ ಕೀರ್ತನೆ, ಪುರಂದರದಾಸರ ಕೀರ್ತನೆ ಆಗಬೇಕಾದ್ರೆ ಅದು ಸಂಕೀರ್ತನೆ ಆಗಬೇಕು. ಸಂಕೀರ್ತನೆ ಅಂತಂದರೆ ಅದಕ್ಕೆ ವ್ಯಾಖ್ಯಾನ ಮಾಡ್ತಾರೆ, ಭಕ್ತಿ ಅನುಸಂಧಾನ, ಭಕ್ತಿ ಅರ್ಥ ಅನುಸಂಧಾನಪೂರ್ವಕವಾದ ಕೀರ್ತನೆ ಏನಿದೆ, ನಾಮಸ್ಮರಣೆ ಏನಿದೆ, ಅದನ್ನು ಸಂಕೀರ್ತನೆ ಅಂತ ಕರೀತಾರೆ. ಕೇವಲ ಕೀರ್ತನೆ ಅಂದರೆ ವಾಗ್ವ್ಯಾಪಾರ ಅಷ್ಟೇ, ಇದು ಉಪಯೋಗ ಆಗೋದಿಲ್ಲ. ಭಗವಂತನನ್ನು ಒಲಿಸ್ಕೊಳ್ಳಿಕ್ಕೆ ಇರತಕ್ಕಂತಹ ಕೀರ್ತನೆ ಅಂತಂದರೆ ನಾಮ ಸಂಕೀರ್ತನಂ ಯಸ್ಯ ಸರ್ವ ಪಾಪ ಪ್ರಣಾಶನಂ, ಜನ್ಮ ಜನ್ಮಾಂತರಗಳ ಪಾಪವನ್ನು ಕಳೆಯುವ ಸಾಮರ್ಥ್ಯವುಳ್ಳಂತಹ ಭಗವಂತನ ಸಂಕೀರ್ತನೆ ಏನಿದೆ ಇದನ್ನು ನಿರಂತರ ಮಾಡು. ಈ ಮೂಲಕ ನೀನು ನಿನ್ನ ಮನಸ್ಸನ್ನು ವಶ ಮಾಡಿಕೋ ಅಂತ ಶುಕಾಚಾರ್ಯರು ಮನೋಭಿಮಾನಿ ದೇವತೆಯಾಗಿ ಬಂದು ಪರೀಕ್ಷಿತರಾಜರಿಗೆ ಉಪದೇಶ ಮಾಡ್ತಾರೆ. ಆದ್ದರಿಂದಾಗಿ ನಾವು ಮನಸ್ಸನ್ನು ಗೆಲ್ಲುವ, ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಳ್ಳುವ, ಮನಸ್ಸಿಗೆ ಕೊಡುವ ಆಹಾರ, ಇದೆಲ್ಲದ ಉಪಾಯವನ್ನು ಕೂಡ ಭಾಗವತದಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಇದೆಲ್ಲವನ್ನೂ ಸಂಗ್ರಹ ಮಾಡಿ ವಾದಿರಾಜರು ಹೇಳ್ತಾರೆ, ಅಯೋಗ್ಯ ವಿಷಯೇ ಸ್ವಾಮಿನ್ ಸರ್ವಥಾ ನಮನೋ ಭವೇತ್.